ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಪ್ಟೆಂಬರ್ ತಿಂಗಳ ತುಲಾರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ತುಲಾರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆದಾಯ, ಲಾಭ, ಯಶಸ್ಸು ಎಲ್ಲ ಅತ್ಯುತ್ತಮವಾಗಿರುತ್ತೆ. ಜೊತೆಗೆ ಮಧ್ಯೆ ಕೆಲವು ಸವಾಲುಗಳು ಇರ್ತವೆ ಅನ್ನೋ ಒಂದು ವಾಕ್ಯ ಅನ್ವಯವಾಗುತ್ತೆ. ಲಾಭ ನಮಗೆ ಹಣಕಾಸಿನ ಹರಿವು ಇರ್ಬೋದು, ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಇವೆಲ್ಲವೂ ಅನುಕೂಲಕರವಾಗಿ ಇರುವಂಥ ಸನ್ನಿವೇಶಗಳಿವೆ. ಆದರೆ ಮಧ್ಯೆ ಕೆಲವೊಂದು ಗ್ರಹಗಳ ವೈರುಧ್ಯ ನಿಮ್ಮನ್ನು ಕಾಡ್ಬೋದು. ಉದಾಹರಣೆಗೆ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು ಜನ್ಮದಲ್ಲಿರುವ ಕಾರಣ ಈ ಮಿಶ್ರ ಫಲವನ್ನು ಕೊಡ್ಬೋದು. ಜೊತೆಗೆ ಸೂರ್ಯನ ಬೆಂಬಲ ನಿಮಗೆ ಆರಂಭದಲ್ಲಿ ಅಷ್ಟೇ ಇರುತ್ತೆ. 17ರ ಬಳಿಕ ಸೂರ್ಯನ ಬೆಂಬಲ ಇಲ್ಲದಾಗುತ್ತೆ. ತಿಂಗಳ ಪೂರ್ತಿ ಮಂಗಳನ ವೈರುಧ್ಯ ನೀವು ಎದುರಿಸಬೇಕಾಗತ್ತೆ. ಗುರು ಬಲ ನಿಮಗೆ ತಿಂಗಳ ಪೂರ್ತಿ ಇರೋದಿಲ್ಲ. ಜೊತೆಗೆ ಮಾಸ ಪೂರ್ತಿ ರಾಹು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. ಹಾಗಾಗಿ 5 ಅಥವಾ 6 ಗ್ರಹಗಳ ವೈರುಧ್ಯ ನಿಮಗೆ ತಿಂಗಳಲ್ಲಿ ಎದುರಿಸಬೇಕಾದ ಸಮಸ್ಯೆ ಮಧ್ಯೆ ಬರಲಿದೆ. ಹಾಗಾಗಿ ಅಲ್ಲಿ ಕೆಲವೊಂದು ವಿಚಾರ ಖಂಡಿತ ಮುನ್ನೆಚ್ಚರಿಕೆಯನ್ನು ಈ ಸೆಪ್ಟೆಂಬರಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಸೂರ್ಯನಿಂದ ಆರಂಭಿಸಿ ಈ ತಿಂಗಳ ಫಲ ನೋಡಿದರೆ, ಸೂರ್ಯನು ನಿಮಗೆ 16ರವರೆಗೂ ಲಾಭ ಸ್ಥಾನದಲ್ಲಿದ್ದು ಉತ್ತಮ ಲಾಭವನ್ನು, ಜಯವನ್ನೆಲ್ಲ, ಸುಖವನ್ನೆಲ್ಲ ಕೊಡ್ತಾನೆ. ಅನೇಕ ರೀತಿಯ ನಿಮಗೆ ಸರ್ಕಾರದ ಕೆಲಸ ಇರ್ಬೋದು, ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಇನ್ನಿತರ ಸಾರ್ವಜನಿಕ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂತೆ ಸೂರ್ಯನಿಂದ ಆಶೀರ್ವಾದ ಸಿಗುತ್ತೆ. ಜೊತೆಗೆ ಆರೋಗ್ಯದ ವಿಚಾರಕ್ಕೂ ಸಹ ರವಿಯ ವಿಶೇಷವಾದ ಅನುಗ್ರಹ ಇರುವ ಕಾರಣ ಸೆಪ್ಟೆಂಬರ್ನಲ್ಲಿ 16ರವರೆಗೂ ನಿಮಗೆ ಸೂರ್ಯನಿಂದ ಆರೋಗ್ಯ ಲಾಭಜನ ಆಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟು ಕ್ಷಿಪ್ರವಾಗಿ ಹಣಗಳು ಬರುವಂಥದ್ದು, ಆದಾಯ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಆದಾಯಕ್ಕೆ ಹೊಸ ಮೂಲಗಳಿಂದ ನಿಮಗೆ ಏನಾದರೂ ಅವಕಾಶಗಳು ಸಿಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಉದ್ಯೋಗದಲ್ಲಿರೋರಿಗೆ ಅಥವಾ ಉದ್ಯೋಗದಾತರಿಗೆ ಅಥವಾ ಈ ಸ್ವಂತ ವೃತ್ತಿ ಮಾಡೋರಿಗೆ ಅಂದರೆ ಪ್ರೊಫೆಷನಲ್ಗಳಿಗೆ ಎಲ್ಲರಿಗೂ ಅನುಕೂಲಕರವಾದಂಥ ಒಂದು ಹಣಕಾಸಿನ ಆದಾಯದ ಸನ್ನಿವೇಶ ಸೂರ್ಯ ಭಗವಂತರು ಈ ತಿಂಗಳ ಆರಂಭದಲ್ಲಿ ನಿಮಗೆ 16ರವರೆಗೂ ಕೊಡ್ತಾರೆ. ಅದನ್ನು ಚೆನ್ನಾಗಿ ಗಮನದಲ್ಲಿಟ್ಟುಕೊಳ್ಳುವಂಥದ್ದು. ಜೊತೆಗೆ ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟು ಕಚೇರಿ ಸಂಬಂಧಿತ ಕೆಲಸ, ಅರ್ಜಿ ಹಾಕೋದು ಅಥವಾ ಭೇಟಿ ಆಗೋದು, ಒಪ್ಪಂದಗಳನ್ನು ಮಾಡೋದಿಲ್ಲದ್ರೆ ನೀವು 16ರ ಒಳಗೆ ಅದನ್ನು ಮಾಡಿಸ್ಕೊಳ್ಳುವಂಥದ್ದು ಉತ್ತಮ. ಯಾಕಂದರೆ ಸೂರ್ಯನ ಬಲ ಅತ್ಯದ್ಭುತವಾಗಿ ನಿಮಗೆ ಉತ್ತಮ ಫಲವನ್ನು ಕೊಡಲಿದೆ. ಸೂರ್ಯನ ಬಳಿಕ 12ನೇ ಆತನ 17ರಿಂದ ನಿಮಗೆ ಅಲ್ಲಿ 12ನೇ ಸ್ಥಾನ ಅಥವಾ ವ್ಯಯಸ್ಥಾನಕ್ಕೆ ಸೂರ್ಯನ ಪ್ರವೇಶ ಆಗುವಂಥದ್ದು. ಅಲ್ಲಿ ಕನ್ಯಾ ರಾಶಿಗೆ ಸೂರ್ಯನ ಬಂತಿದ್ದರೆ ನಿಮಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಈ ಲಾಭದಾಯಕವಾಗಿದ್ದೆಲ್ಲ ಆವಾಗ ನಷ್ಟ ಆಗುವಂಥದ್ದು. ಬೇಗನೆ ಆಗ್ತಿದ್ದ ಕೆಲಸ ಕಾರ್ಯಗಳು ಅಲ್ಲಿ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಧಾನಗತಿ ಆಗ್ಬೋದು ಅಥವಾ ನಕಾರಾತ್ಮಕವಾಗಿ ಆಗ್ಬೋದು. ಹಾಗಾಗಿ 17ರಿಂದ ನೀವು ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕಾಗತ್ತೆ. ಜೊತೆಗೆ ಹಿರಿಯರಲ್ಲಿ ಇರ್ಬೋದು ಮಾತಿನ ಕಲಹ, ವಾಗ್ವಾದಗಳನ್ನು ತಪ್ಪಿಸಬೇಕು. ಆರೋಗ್ಯದ ಕಡೆ ಸಹ ಗಮನ ಬೇಕಾಗುತ್ತೆ. ಹಾಗೆ ಸೂರ್ಯನ ನಿಮಗೆ ಆರಂಭದಲ್ಲಿ ಅಷ್ಟೇ ಉತ್ತಮ ಫಲ, ಅರ್ಧ ಭಾಗ, ಉಳಿದ ಅರ್ಧ ಭಾಗ ಅಂದರೆ 17ರಿಂದ ನಿಮಗೆ ವಿರುದ್ಧವಾದ ಫಲನ ಸೂರ್ಯ ಕೊಡ್ತಾನೆ. ಇನ್ನು ಮಂಗಳನ ಪರಿಣಾಮ ಗಮನಿಸಿದಾಗ ತಿಂಗಳ ಪೂರ್ತಿ ನಿಮಗೆ ಮಂಗಳನು ವಿರುದ್ಧವಾಗಿರ್ತಾನೆ. ಆರಂಭದಲ್ಲಿ 9ರ ಸ್ಥಾನ, ಆ ಬಳಿಕ 10ರ ಸ್ಥಾನ. ಅಂದರೆ ಅಲ್ಲಿ ಮಿಥುನ ಕಟಕದಲ್ಲಿ ಆಗುವಂಥ ಪರಿವರ್ತನೆ, ಎರಡೂ ಪರಿವರ್ತನೆಗಳು ನಿಮಗೆ ವಿರುದ್ಧವಾಗಿ ಆಗ್ಬೋದು. ಅಲ್ಲಿ ಮಂಗಳನಿಂದ ನಿಮಗೆ ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಸೋದರರಲ್ಲಿ ಕಲಹ, ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ ಆಗುವಂಥದ್ದು, ವೃತ್ತಿಯಲ್ಲಿ ಸಮಸ್ಯೆ ಬರ್ಬೋದು ಅಥವಾ ಕೆಲವರಿಗೆ ವೃತ್ತಿ ನಷ್ಟ ಆಗುವಂಥದ್ದು, ಇನ್ನು ಕೆಲವರಿಗೆ ಉದ್ಯೋಗ ಹೋಗುವಂಥದ್ದು. ಈ ರೀತಿ ಎಲ್ಲ ನಕಾರಾತ್ಮಕವಾದ ಹೆಚ್ಚಿನ ಅಡ್ಡ ಪರಿಣಾಮಗಳು ಮಂಗಳನಿಂದ ನಿಮಗೆ ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೋಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ಈ ತಿಂಗಳು ಅಷ್ಟು ಒಳ್ಳೆಯದಲ್ಲ. ಇನ್ನು ಬುಧನ ವಿಚಾರ ನೋಡಿದಾಗ, ಬುಧನು ನಿಮಗೆ ಆರಂಭದಲ್ಲಿ 6ನೇ ತಾರೀಕುವರೆಗೂ ಪೂರಕವಾಗಿ ಉತ್ತಮ ಫಲದಲ್ಲಿರ್ತಾನೆ. 7ರಿಂದ 25ರ ಅವಧಿಯಲ್ಲಿ ಮತ್ತೆ ವಿರುದ್ಧವಾಗಿರ್ತಾನೆ. ಅಂದರೆ ಆತನ ಗೋಚಾರ ನಿಮಗೆ ಆಗ್ತಿದ್ದಂತೆ ಆತನು ಕನ್ಯಾ ಗೋಚಾರಕ್ಕೆ ಬಂದಾಗ ಅಲ್ಲಿ ಸೆಪ್ಟೆಂಬರ್ 7ರಿಂದ 25ರವರೆಗಿನ ಅವಧಿಯಲ್ಲಿ ಕಷ್ಟಗಳು, ಮಾತಿನ ಚಕಮಕಿ, ವಾಗ್ವಾದ, ಕಲಹ, ಹೊಟ್ಟೆ ನೋವು, ಅಜೀರ್ಣ ಸಮಸ್ಯೆ ಇತ್ಯಾದಿ ಎಲ್ಲ ಕಾಣ್ಬೋದು. ಹಾಗಾಗಿ ಮಾತು ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ನಿಗಾವನ್ನು ಗಮನಿಸಬೇಕು. ಜೀವನ ಶೈಲಿಯನ್ನು ಸರಿಪಡಿಸ್ಕೋಬೇಕು. ಇನ್ನು 26ರಿಂದಲೂ ನಿಮಗೆ ಉತ್ತಮ ಫಲ ಮತ್ತೆ ಬರುತ್ತೆ. ಆತನ ಒಂದು ಪರಿವರ್ತನೆ ಆಗುತ್ತೆ. ಅದನ್ನು ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ. ಅಂದರೆ ನಿಮ್ಮ ಜನ್ಮರಾಶಿಗೆ ಪ್ರವೇಶ ಮಾಡುವಂಥದ್ದು. ಅಲ್ಲಿ ನಿಮಗೆ ಕೆಲವೊಮ್ಮೆ ಉತ್ತಮ ಪರಿಣಾಮಗಳು ಆವಾಗ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಇನ್ನು ಗುರುವಿನ ವಿಚಾರ ಗಮನಿಸಿದರೆ ನಿಮಗೆ ಗುರು ಬಲ ತಿಂಗಳು ಪೂರ್ತಿ ಇರೋದಿಲ್ಲ. 10ನೇ ಸ್ಥಾನದಲ್ಲಿರುವಂಥ ಗುರುವಿನಿಂದ ನಿಮಗೆ ವ್ಯತಿರಿಕ್ತ ಪರಿಣಾಮಗಳು ಆಗುವಂಥದ್ದು. ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಚಿಂತೆ, ತೊಡಕುಗಳು, ನಿಮ್ಮ ಮೇಲೆ ವಿರುದ್ಧದ ಅಪಪ್ರಚಾರ, ಸಂಚು, ಅವಮಾನಕರ ಘಟನೆ ವೃತ್ತಿ ಜಾಗದಲ್ಲೂ ಆಗುವಂಥದ್ದು. ಜೊತೆಗೆ ನೀವು ಯಾವುದಾದ್ರು ಪ್ರಯತ್ನ ಮಾಡಿದರೆ ಆ ಪ್ರಯತ್ನದಲ್ಲೆಲ್ಲ ಸ್ವಲ್ಪ ನಿಧಾನಗತಿಯ ಫಲಿತಾಂಶಗಳು ಆಗುವಂಥದ್ದು ಅಥವಾ ಕೊನೆಯ ಕ್ಷಣದಲ್ಲಿ ರದ್ದಾಗುವಂಥದ್ದು ಮುಂತಾದ ಡಿಸಪಾಯಿಂಟ್ಮೆಂಟ್ ಅಥವಾ ಅಸಮಾಧಾನಕರ ಘಟನೆ ಅಂತ ಹೇಳಿದ್ರೆ ಅಸಮಾಧಾನಕರ ಘಟನೆಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಗುರುವಿನ ಬಲ ನಿಮಗೆ ಅಷ್ಟು ಇರುವುದಿಲ್ಲ. ಶುಕ್ರನು ನಿಮಗೆ ಈ ಬಾರಿ ಜನ್ಮದಲ್ಲಿ ಇರ್ತಾನೆ. ಅದನ್ನು ತುಲಾರಾಶಿಗೆ ಪ್ರವೇಶ ಆಗುತ್ತೆ ಸೆಪ್ಟೆಂಬರ್ ಆದಿಭಾಗದಲ್ಲೇ. ಹಾಗೆ ಜನ್ಮದಲ್ಲಿ ಬರುವಂಥ ಶುಕ್ರನು ಮಿಶ್ರ ಫಲಗಳಿಗೆ ಕಾರಣ ಆಗ್ಬೋದು. ಆತನು ದುಶ್ಚಟಗಳಿಗೆ, ದುರಭ್ಯಾಸಗಳಿಗೆ ಅಥವಾ ದುರ್ವ್ಯಯ, ಅಪವ್ಯಯಗಳಿಗೆ, ದುಂದು ವೆಚ್ಚ ಮಾಡಲಿಕ್ಕೆ ಅಥವಾ ಆಡಂಬರ ಪ್ರದರ್ಶನ ಮಾಡೋಕ್ಕೆಲ್ಲ ಖರ್ಚು ಮಾಡಿಸ್ತಾನೆ.
ಹಾಗಾಗಿ ಅನಾವಶ್ಯಕ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಜೊತೆಗೆ ದುಂದುಗಾರಿಕೆಯನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ. ಶುಕ್ರನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಶನಿ ಮಹಾರಾಜರು ಈಗ ನಿಮಗೆ ಪೂರಕವಾಗಿದ್ದಾರೆ. ಆದರೂ ಆ ಷಷ್ಠಮದಲ್ಲಿರುವಂತಹ ನಿಮಗೆ ಈ ಶನಿ ಮಹಾರಾಜರು ಷಷ್ಠದ ಫಲವನ್ನು ಈಗ ಕೊಡ್ತಾರೆ. ಆದರೆ ಸದ್ಯಕ್ಕೆ ಅವರಿಗೆ ವಕ್ರಗತಿಯಲ್ಲಿ ಇರುವ ಕಾರಣ ವಕ್ರಗತಿಯ ಪ್ರಭಾವವಾಗಿ ನಿಮಗೆ ಹೆಚ್ಚಿನ ಏನು ಉತ್ತಮ ಪರಿಣಾಮಗಳಿಗೆ ಆಗಲಿಕ್ಕಿಲ್ಲ, ಅಥವಾ ತುಂಬ ಏನು ಬದಲಾವಣೆಗಳನ್ನು ಶನಿ ಮಹಾರಾಜರು ನಿಮಗೆ ಈ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಹು ಗ್ರಹ ನೋಡಿದಾಗ ರಾಹುವಿನ ವೈರುಧ್ಯ ನಿಮಗೆ ತಿಂಗಳ ಪೂರ್ತಿ ಇದೆ. ಪಂಚಮದ ರಾಹು ನಿಮಗೆ ಮಾತಿನ ಚಕಮಕಿ ಕಲಹವಾಗುವುದನ್ನು, ವಿಶೇಷವಾಗಿ ನಿಮ್ಮದೇ ಸ್ವಂತ ಮಕ್ಕಳಲ್ಲಿ ನಿಮ್ಮದೇ ಜೂನಿಯರ್ ಸಬಾರ್ಡಿನೇಟ್ಗಳಿದ್ದರೆ ಅವರ ಜೊತೆಗೆ, ಅಥವಾ ನಿಮಗಿಂತ ಜೂನಿಯರ್ಗಳು ಯಾರಿರ್ತಾರೆ ಅವರ ಜೊತೆಗೆ ಸಹೋದ್ಯೋಗಿಗಳು ಸಹ ಈ ಭಿನ್ನಾಭಿಪ್ರಾಯ ಮಾತಿನ ಚಕಮಕಿ ಕಲಹವಾಗುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ಬಂಧುಗಳಲ್ಲಿ ಅಥವಾ ತಾಯಿ ಸಮಾನರಲ್ಲಿ ಕಲಹ ಎಲ್ಲ ಬರ್ಬೋದು. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಮಾತಿನ ಚಕಮಕಿ ಕಲಹವಾಗುವುದನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಈ ತುಲಾರಾಶಿಯವರು. ಇನ್ನು ಕೇತು ನಿಮಗೆ ತಿಂಗಳ ಪೂರ್ತಿ ಲಾಭದಾಯದಲ್ಲಿರ್ತಾನೆ. ಲಾಭದಲ್ಲಿರುವಂಥ ಕೇತು ನಿಮಗೆ ಲಾಭ ಸುಖ ಜಯವನ್ನು ಕೊಡ್ತಾನೆ. ಅನಿರೀಕ್ಷಿತ ಲಾಭಗಳಿಗೆ ಆತನು ಕಾರಕನಾಗಿದ್ದಾನೆ. ಪಿತ್ರಾರ್ಜಿತ ಮೂಲದ ಆಸ್ತಿ ಸಿಗುವಂಥ ಆತನು ಕೇತುವಿನಿಂದ ಆಗುವಂಥದ್ದು. ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶದ ಒಂದು ಪ್ರವಾಸ, ಅಥವಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಇತ್ಯಾದಿಗಳೊಂದು ಚಾನ್ಸ್ ಅಂದರೆ ಅವಕಾಶಗಳು ಸಿಗಲಿಕ್ಕೆ ಸಹ ಅಲ್ಲಿ ಕೇತು ಸಹಾಯ ಮಾಡ್ತಾನೆ. ಹಾಗಾಗಿ ಕೇತುವಿನಿಂದ ನಿಮಗೆ ಮಾಸಪೂರ್ತಿ ಉತ್ತಮ ಫಲ ಖಂಡಿತ ಸಿಗಲಿದೆ. ಒಟ್ಟಿನಲ್ಲಿ ಈ ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಸೂರ್ಯನಿಂದ ಕೇತುವಿನವರೆಗೆ ಯಾವ ಗ್ರಹಗಳು ಯಾವ ರೀತಿ ಫಲ ಕೊಡುತ್ತೆ ಅನ್ನೋದು ನೋಡಿದಾಗಿದೆ. ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡಿದ ಚಂದ್ರ ನಿಮಗೆ ಯಾವ್ಯಾವ ದಿನಗಳಲ್ಲಿ ನಿಮಗೆ ಪೂರಕ ಅಂದರೆ ಅನುಕೂಲವಾಗಿದ್ದಾನೆ ಅದನ್ನು ಗಮನದಲ್ಲಿಟ್ಕೊಂಡು ಆ ದಿನಗಳನ್ನು ಸದ್ಭಾಗ್ಯ ಮಾಡಿಕೊಳ್ಳುವಂಥದ್ದು. ಆರಂಭದಲ್ಲಿ ನಿಮಗೆ 1-2ರಲ್ಲಿ ವಿಶೇಷವಾಗಿ ಚಂದ್ರನ ಬೆಂಬಲ ಇದೆ. ಸೆಪ್ಟೆಂಬರ್ 1-2 ವಿಶೇಷವಾದ ಚಂದ್ರನ ಬೆಂಬಲವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 2ರ ಬಳಿಕ ನಿಮಗೆ 7, 8, 9, 10, 11 7ರಿಂದ 11ರವರೆಗೆ 7, 8, 9, 10, 11 ಎಂಬಂಥ 5 ದಿನಗಳು ವಿಶೇಷವಾಗಿ ಚಂದ್ರನ ನಿಮಗೆ ಲಾಭ ಮತ್ತು ಕರ್ಮಸ್ಥಾನದ ಅವಕಾಶ ಸಿಗುತ್ತೆ. ಆ 5 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು, ಪ್ರಮುಖವಾದ ಕೆಲಸ ಕಾರ್ಯದಲ್ಲಿ ಮಾಡುವಂಥದ್ದು. ಇನ್ನು ನಿಮಗೆ ಮತ್ತೆ ಚಂದ್ರನ ಬಲ ಬರೋದು 14 ಮತ್ತು 15ರಲ್ಲಿ ಜನ್ಮಸ್ಥಾನಕ್ಕೆ ಬಂದಂತಹ ಚಂದ್ರನು ಲಾಭ ಸುಖ ಜಯವನ್ನು 14, 15ರಲ್ಲಿ ಕೊಡಲಿದ್ದಾನೆ. ಆ ಬಳಿಕ ನಿಮಗೆ 19, 20 ವಿಶೇಷವಾದ ಉತ್ತಮ ಫಲ ಚಂದ್ರನಿಂದ ಮತ್ತೊಮ್ಮೆ ಬರಲಿದೆ. ಬಂಧುಗಳಲ್ಲಿ ಮಿತ್ರರಲ್ಲಿ ನಿಮಗೆ ಅಲ್ಲಿ ಏನಾದರೂ ಕೊಡುಗೆಗಳು ಅಥವಾ ಅವರ ಭೇಟಿಯಾಗುವಂಥ ಅವಕಾಶಗಳು ನಿಮಗೆ 19, 20ರಲ್ಲಿ ಬರುತ್ತೆ. 20ರ ಬಳಿಕ ನಿಮಗೆ ಮತ್ತೆ ಚಂದ್ರ ಬಲ ಬರೋದು 26, 27, 28, 29, 30 ಈ ರೀತಿ ನಿರಂತರವಾಗಿ 5 ದಿನ ಮತ್ತೆ ಚಂದ್ರ ಬಲ 26, 27, 28, 29, 30 ಎಂಬಂಥ 5 ದಿನಗಳಲ್ಲಿ ಚಂದ್ರ ನಿಮಗೆ ಅನುಕೂಲವಾಗಿ ಯಶಸ್ಸನ್ನು ಲಾಭವನ್ನು ಜಯವನ್ನು ಸುಖವನ್ನು ಕೀರ್ತಿಯನ್ನು ಕೊಡ್ತಾನೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಉತ್ತಮ ಫಲ ಕೊಡುವಂಥ ಗ್ರಹಗಳ ಅನುಕೂಲತೆ ಇದೆ. ಮಧ್ಯೆ ಉತ್ತಮ ಫಲ ಕೊಡುವಂಥ ಚಂದ್ರ ಅನುಗ್ರಹ ಸಹ ಇರುತ್ತೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ತಿಂಗಳ ಪೂರ್ತಿ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ನಂಬರ್ 6 ಬಳಸ್ಕೊಳ್ಳಿ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ನಂಬರ್ 7 ಸಂಖ್ಯೆ 7 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಬ್ಲೂ ಅಥವಾ ನೀಲಿ ಬಣ್ಣವನ್ನು ಶನಿ ಮಹಾತ್ಮರ ಸಂಕೇತವಾಗಿ ಸಹ ಬಳಸ್ಕೋಬೋದು. ಸಂಖ್ಯೆ 8 ಸಹ ಬಳಸ್ಕೋಬೋದು. ಚಂದ್ರನ ಬೆಂಬಲ ಇರುವಂಥ 14 ಡೇಟ್ಗಳನ್ನ ಹೇಳಿದ್ದೀನಿ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ಸಹ ಬಳಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗೆ ಏನು ಮಾಡುವಂಥದ್ದು ಅಂದರೆ ಹೇಳಿದ್ರೆ ಗಣಪತಿ, ಗಣೇಶ, ಶಿವ, ವೆಂಕಟೇಶ್ವರ, ಶ್ರೀನಿವಾಸ, ವೆಂಕಟೇಶ್ವರ ಅಥವಾ ರಂಗನಾಥ, ವಿಷ್ಣುವಿನ ಯಾವುದೇ ರೂಪವನ್ನು ಭಜನೆ ಮಾಡುವಂಥದ್ದು. ನಿಮ್ಮ ಕುಲದೇವಿ, ಗ್ರಾಮದೇವಿ ರೂಪವನ್ನು ಭಜನೆ ಮಾಡುವಂಥದ್ದು. ಸುಬ್ರಹ್ಮಣ್ಯೇಶ್ವರ ಅಥವಾ ನಾಗದೇವತೆಗಳು ಅಥವಾ ಇನ್ನಿತರ ಯಾವುದೇ ರೀತಿ ವೀರಭದ್ರೇಶ್ವರ, ಮುನೇಶ್ವರ ಮುಂತಾದ ದೇವರುಗಳ ಪೂಜೆಗಳನ್ನು ಸಹ ಮಾಡೋದು. ದಾನ ಧರ್ಮಾದಿಗಳನ್ನು ಅನುಕೂಲತೆ ಇದ್ದರೂ ಮಾಡುವಂಥದ್ದು. ಹೀಗೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅಥವಾ ಧ್ಯಾನದ ಮಾರ್ಗದ ಮೂಲಕ ನಿಮಗಿರ್ತಕ್ಕಂಥ ದೋಷವನ್ನು ಕಳೆದುಕೊಳ್ಳಿ. ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.